My dear students, today let us continue answering the questions from the lesson 2 Dear. ಇವತ್ತಿನ ವಿಡಿಯೋದಲ್ಲಿ 2 Dear ಅನ್ನುವಂಥ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳೇನಿದ್ದಾವೆ, ಹಿಂದಿನ ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಂಡಿದ್ದೇವೆ. Today there are 2 questions. And for the answer for any question from this lesson, you are expected to write these 2 lines. ಯಾವುದೇ ಕ್ವಶನ್ ಕೇಳಿ ಆ ಪ್ರಶ್ನೆಗೆ ಈ 2 ಸಾಲುಗಳ ಇಂಟ್ರೊಡಕ್ಷನ್ ಅನ್ನ ಕೊಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಾಟ್ ಇಸ್ ದಟ್? The story, short story 2 Dear presents the case of an offender. ತಪ್ಪಿತಸ್ಥನ ಒಂದು ಪ್ರಕರಣದ ಬಗ್ಗೆ ಇಲ್ಲಿ ವಿವರಣೆ ನೀಡಲಾಗಿದೆ. The short story 2 Dear presents the case of an offender and it satirizes. ಇದು ವಿಡಂಬಾತ್ಮಕವಾಗಿ ಹೇಳ್ತದೆ, ವಿಡಂಬನೆ ಮಾಡ್ತದೆ. It satirizes how the king and ministers take the impracticable, not practicable, practical, impractical measures and how the criminal takes advantage of the procedural lapses. ಈ 2 ಸೆಂಟೆನ್ಸ್ನ ನೀವು ಬರೀಬೇಕಾಗುತ್ತೆ. Again I repeat it. What is that? The short story 2 Dear presents the case of an offender. It satirizes how the king and ministers take the impractical measures and how the criminal takes advantage of the procedural lapses ಅಂತ ಬರೀಬೇಕಾಗುತ್ತೆ. ಯಾವುದೇ ಕ್ವಶನ್ ಆಗಲಿ. ಇವತ್ತು 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆ ಇವುಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಆನ್ಸರ್ಸ್ ಫಾರ್ 3rd and 4th questions. Right? First question, the 3rd question is, why was the criminal reluctant to go out of the prison? Why did he refuse to go out of the prison? ಇಲ್ಲಿ ನಾನು ಒಂದು ಮುಖ್ಯವಾದಂಥ ವಿಚಾರವನ್ನು ನಿಮಗೆ ತಿಳಿಸ್ಬೇಕಾಗಿದೆ. ಸಾಮಾನ್ಯವಾಗಿ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡ್ತಿರ್ತಾರೆ. ಏನಪ್ಪ ಅಂದರೆ, ಇಷ್ಟು ಮಾತ್ರ ವಿಷಯವನ್ನು ಬರಿಬೇಕು, ಇನ್ನು ಮುಕ್ಕಾಲು ಪಾಲು ಕತೆ ಶುರು ಮಾಡ್ಕೋತಾರೆ. ಇನ್ ಮೊನಾಕೋ a murder was committed and he was tried, he was sentenced, he was given death sentence. ಆ ಪುರಾಣ ಎಲ್ಲ ತಗೊಂಬಂದು ಲಾಸ್ಟ್ ಪ್ಯಾರಾದಲ್ಲಿ ನಿಜವಾದಂತಹ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂಡ್ ವಾಟ್ ಈಸ್ ವಾಂಟೆಡ್ ಅದನ್ನು ಲಾಸ್ಟ್ ಪ್ಯಾರಾದಲ್ಲಿ ಬರೀತಾರೆ. ಸೊ 1/3 ವಿಲ್ ಬಿ ಅನ್ವಾಂಟೆಡ್ ಆನ್ಸರ್. ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತಕ್ಕಂಥವನು ಬೇಜಾರಾಗ್ಬಿಟ್ಟು ಹೊಡೆದಾಕೊಂಡು ಬಂದ್ಬಿಡ್ತಾನೆ. ಅಂಡ್ ಯು ವಿಲ್ ಬಿ ಗಿವನ್ 2 or 1 mark. There will be answer, but that is not required. ಕೊಲೆ ಆದದ್ದು, ಅವನಿಗೆ ಆನಂತರ ಮರಣದಂಡನೆ ಸಿಕ್ಕಿದ್ದು, ಗಿಲೋಟಿನ್ ಇಲ್ಲದೆ ಇರೋದು, ಎಕ್ಸಿಕ್ಯೂಷನರ್ ಇಲ್ಲದೆ ಇರೋದು, ಫ್ರಾನ್ಸ್ಗೆ ಕಾಗದ ಬರೆದದ್ದು, ಇಟಲಿಗೆ ಕಾಗದ ಬರೆದದ್ದು, ಅವ್ರ ದುಡ್ಡು ಕೇಳಿದ್ದು, ಆನಂತರ ಜನರಲ್ನ ಕೇಳಿದ್ದು, ಅವರು ಸೋಲ್ಜರ್ಸ್ ನೋ ವಿ ಹ್ಯಾವ್ ನಾಟ್ ಬೀನ್ ಟ್ರೈನ್ಡ್ ಅನ್ನೋದು. ಆ್ಯಂಡ್ ಇಟ್ ವಾಸ್ ಚೇಂಜ್ಡ್ ಆಸ್ ಲೈಫ್ ಇಂಪ್ರಿಸನ್ಮೆಂಟ್. ಇಟ್ ವಾಸ್ ಕೆಪ್ಟ್ ಇನ್ ದಿ ಲಾಕಪ್ ಆ್ಯಂಡ್ ಎ ಗಾರ್ಡ್ ವಾಸ್ ಅಪಾಯಿಂಟೆಡ್. ದಟ್ ಈಸ್ ಆಲ್ ನಾಟ್ ರಿಕ್ವೈರ್ಡ್. ಸ್ಟ್ರೈಟ್ ಅವೇ ಗೋ ಟು ದಿ ಕೋರ್ ಆಫ್ ದಿ ಆನ್ಸರ್. ಆ ಉತ್ತರ ಏನು ಇರಬೇಕು, ಏನನ್ನ ಅಪೇಕ್ಷೆ ಮಾಡಲಾಗಿದೆ ಅದನ್ನು ಮಾತ್ರ ಬರೀಬೇಕು. ರೈಟ್? ಜಸ್ಟ್ ಸಿ,
Why was the criminal reluctant to go out of the prison? That's the question. And you know that it was expected that the criminal would run away from the prison when the guard was dismissed. Of course, thinking that the prisoner would run away from the prison, ಅವನೇ ಓಡ್ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ಕಾಯ್ತಕ್ಕಂಥ ಗಾರ್ಡ್ ಇಲ್ಲ, ಅವನೇ ಹೊರಟೋಗ್ತಾನೆ. ಸೊ ವಿ ವಿಲ್ ಬಿ ಗೆಟಿಂಗ್ ರಿಡ್ ಆಫ್ ದಿಸ್ ಬರ್ಡನ್ ಕೀಪಿಂಗ್ ದಟ್ ಫೆಲೋ ಅಂತ ಅನ್ಕೋತಾರೆ ದಿ ಕಿಂಗ್ ಅಂಡ್ ದ ಮಿನಿಸ್ಟರ್ಸ್. ದ ಕಿಂಗ್ ಅಂಡ್ ಮಿನಿಸ್ಟರ್ಸ್ expected that this man would run away from the prison, but that did not happen. ಅದು ಹಂಗಾಗಲಿಲ್ಲ. He stayed there. So a minister was sent to him, and that minister, he asked a question. ನೀನು ಹೊರಟೋಗೋದಾಗಿತ್ತಲ್ಲಪ್ಪ, there is no guard, you could have gone ಅಂತ ಕೇಳಿದಾಗ, and what does he answer? ಇವನೇನು ಉತ್ತರ ಕೊಡ್ತಾನೆ? ವೈ ಡಿಡ್ he ನಾಟ್ ಗೋ ಔಟ್ ಆಫ್ ದ ಪ್ರಿಸನ್? ಯಾಕೆ ಅವನು ಆ ಜೈಲಿಂದ ಹೋಗಲಿಲ್ಲ, ಹೋಗಲಿಲ್ಲ? ಇದನ್ನ ನೀವು ಬರೀಬೇಕಾಗಿದೆ. ಅರ್ಥ ಆಯ್ತಲ್ಲ? ಈ ಸೆಂಟೆನ್ಸ್ ಬರೀರಿ. ಏನಂತ? ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದ ಕ್ರಿಮಿನಲ್ ವುಡ್ ರನ್ ಅವೇ ಫ್ರಮ್ ದ ಪ್ರಿಸನ್ ಆಫ್ಟರ್ ದಿ ಡಿಸ್ಮಿಸಲ್ ಆಫ್ ದಿ ಗಾರ್ಡ್, ಬಟ್ ದಟ್ ಡಿಡ್ ನಾಟ್ ಹ್ಯಾಪನ್, ಅಂಡ್ he stayed there in the prison, and the minister for justice, he came to him and straight away asked why he did not run away from the prison. Then what did he answer? He said, the criminal said that he had no place to go. Ellogli Swami, I have no place to go. And he said, he complained that they had ruined his character by their sentence. ಈ ಶಿಕ್ಷೆ ಕೊಡುವುದರ ಮೂಲಕ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿಕ್ಕಿದ್ದೀರಿ. You have ruined my character by your sentence, and people would turn their backs on him. ಬೆನ್ನು ತೋರಿಸ್ಕೊಂಡು ಓಡೋಯ್ತಾರೆ. Nobody would be friendly and nobody would help me if I go out. They would turn their backs on him and he could not expect any help from the people. And he had lost the habit of working. ನಾನು ಕೆಲಸ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಈ ಪಾಯಿಂಟ್ಸ್ನೆಲ್ಲ ಬರ್ಕೋತಾ ಬರಬೇಕು. ಏನಂತ? ಯು ಹ್ಯಾವ್ ಸ್ಪಾಯ್ಲ್ಡ್ ಮೈ ಕ್ಯಾರೆಕ್ಟರ್ and I have no place to go, and people will turn their backs, and he could not get any help from the people. He had lost the habit of working, and he argued that they had treated him badly, which was not fair. ನನ್ನನ್ನು ಅನ್ಯಾಯವಾಗಿ ಬಹಳ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡಿದ್ದೀರಿ, and I was sentenced. I was given death sentence, but you did not execute it. You failed to execute it. Later you changed the death sentence into life imprisonment. Yes, I tolerated, and then a guard was there to fetch me food from the palace kitchen. You dismissed him, and I had to go to the palace kitchen and fetch food. Right? So you have treated me which was not fair, and sentenced to death, did not execute it. Life imprisonment, guard was dismissed, and he did not complain. ಇಷ್ಟೆಲ್ಲ ಆದರೂ ನಾನು ಕಂಪ್ಲೇಂಟ್ ಮಾಡಲಿಲ್ಲ. ಅದರಿಂದ ನಾನು ಹೋಗೋದಿಲ್ಲ ಸ್ವಾಮಿ. ಐ ಆಮ್ ಸಾರಿ. whatever you want to do, you do it. I stay in the prison ಅಂತ ಅವರು ಹೇಳ್ತಾನೆ. ಸೊ ದಿಸ್ ಈಸ್ ದಿ ಆನ್ಸರ್ ದಟ್ ಯು ಶುಡ್. ಇಷ್ಟು ಮಾತ್ರ ಇಂಪಾರ್ಟೆಂಟಾಗಿ ಬರೀಬೇಕು. ನಾನು ಯಾಕೆಂತಂದರೆ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳು ಆ ಉತ್ತರದಲ್ಲಿ ಎಲ್ಲೋ ಕೊನೆಯಲ್ಲಿ 2-3 ಪಾಯಿಂಟ್ಗಳನ್ನು ಹಾಕ್ತಾರೆ. ಅದನ್ನು ನೀವು ಇಂಪಾರ್ಟೆಂಟಾಗಿ ಬರಿಬೇಕಾಗುತ್ತೆ. ಆ ಹಿಂದಿನ ಪುರಾಣ ಎಲ್ಲ ನಿಮಗೆ ಬೇಡ. ಅರ್ಥ ಆಯ್ತಲ್ಲ?
Let's go to question number 4. That is the last question. What's that question? How did the criminal lead his life after going ಫ್ರಮ್ ದ ಪ್ರಿಸನ್? ಜೈಲ್ ಬಿಟ್ಟಾದ ಮೇಲೆ ಅವನ ಜೀವನ ಹೆಂಗೆ ಇತ್ತು? ಹೌ ಇಸ್ ಲೈಫ್ ಆಫ್ಟರ್ ಲೀವಿಂಗ್ ದ ಪ್ರಿಸನ್? ಅದು ಕ್ವಶನ್ ನಾಪ ಇಟ್ಕೊಳ್ಳಿ. ಇಲ್ಲಿ ಉತ್ತರ, ದ ಕ್ರಿಮಿನಲ್ ಡಿಡ್ ನಾಟ್ ಅಗ್ರಿ ಟು ಲೀವ್ ದ ಪ್ರಿಸನ್ ಇನ್ ದ ಬಿಗಿನಿಂಗ್. ವೆನ್ ದ ಮಿನಿಸ್ಟರ್ ಕೇಮ್ ಅಂಡ್ ಆಸ್ಕ್ಡ್ ವೈ ಹಿ ಡಿಡ್ ನಾಟ್ ಗೋ, ಹಿ ಗೇವ್ ಲಾಟ್ ಆಫ್ reasons and he complained. Then he was not interested to go. He didn't agree. So what happened, you see, after that it was decided to give him pension. They offered 600 francs as a yearly pension. ವಾರ್ಷಿಕ 600 ಫ್ರಾಂಕ್ಗಳನ್ನು ಕೊಡುವಂಗೆ ಪಿಂಚಣಿಯನ್ನು ಕೊಡುವಂಗೆ ತೀರ್ಮಾನ ಆಯಿತು. And for that he agreed. He agreed to leave the kingdom when he was assured that he would be given yearly pension of 600 francs. And he received 1/3 of his annuity in advance. ಮೂರನೇ ಒಂದು ಭಾಗ ಅಡ್ವಾನ್ಸ್ ತಗೊಂಡು, ಆ ಪೆನ್ಷನ್ ಮೂರನೇ ಒಂದು ಭಾಗ ತಗೊಂಡು he left the kingdom. Where did he stay? He emigrated. ಹೊರ ಹೋದನು. Emigrated and settled across the frontier. ಆ ಒಂದು ರಾಜ್ಯದ ಪಕ್ಕದಲ್ಲೇ, ಗಡಿಯಲ್ಲಿ ಇವನು ವಾಸ ಮಾಡ್ಕೊಂಡ. ಈ ಸೆಟಲ್ಡ್ ವೇರ್ ಈ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್ ಅಂಡ್ ಸ್ಟಾರ್ಟೆಡ್ ಮಾರ್ಕೆಟ್ gardening. He started agriculture, right? And then lived comfortably, that he please. After receiving 1/3 of pension, he left the kingdom. He emigrated. That means he went out and he settled across the frontier, where he bought a bit of land and started market gardening. ಆಮೇಲೆ he would go at proper time to receive pension. ಸರಿಯಾದ ಸಮಯಕ್ಕೆ ಹೋಗೋನು, ಪೆನ್ಷನ್ ಇಸ್ಕೊಳ್ಳೋನು. ಅನಂತರ ಅಲ್ಲೇ he would go to gaming house. There he played this role. Sometimes he would lose, sometimes he would gain, and he led a peaceful life. So after receiving his pension, he would go to the gambling tables to try his luck. Sometimes he won, sometimes he would lose, and he led a peaceful life. ಆರಾಮದ ಶಾಂತಿಯುತವಾದಂಥ ಬದುಕನ್ನ ನಡೆಸ್ತಾನೆ. ಅಂಡ್ he did not commit any crime in that's the very important point. ಅಲ್ಲಿ ಅವನು ಕೊಲೆಗಿಲೆ ಅಂತ ಅಪರಾಧನ ಮಾಡಲಿಲ್ಲ. ಯಾಕೆಂದ್ರೆ ಆ ದೇಶ ಇವನ ಕೊಲೆ ಏನಾರು ಮಾಡಿದ್ರೆ ಇವನ ಕತ್ತನ್ನು ಕತ್ತರಿಸಲಿಕ್ಕೆ ಏನು ಖರ್ಚು ಮಾಡಬೇಕು ಅದು ಮಾಡೋಕ್ಕೆ ರೆಡಿ ಇದೆ. ಅಟ್ ದ ಸೇಮ್ ಟೈಮ್ ಅವನನ್ನು ಜೀವಾವಧಿವರೆಗೂ ಜೈಲಲ್ಲಿ ಇಡುವಂಥ ಶಕ್ತಿ ಆ ದೇಶಕ್ಕಿದೆ. ಆದ್ದರಿಂದ he did not commit any crime. ಇದೆಲ್ಲ ಬರೆಯೋದಕ್ಕೆ ಮುಂಚೆಗೆ ಇದಕ್ಕೂ ಸಹ ಇದನ್ನೇ ಬರೀಬೇಕು, ಇಂಟ್ರೊಡಕ್ಷನ್ನ ಕೊಡಬೇಕಾಗ್ತದೆ. ವಾಟ್ ಇಸ್ ದಟ್ ಇಂಟ್ರೊಡಕ್ಷನ್? ದಿ ಶಾರ್ಟ್ ಸ್ಟೋರಿ Two Deer presents the case of an offender. He satirizes how the king and ministers take the impractical measures and how this criminal takes advantage of the procedural lapses. This is how you have to answer these two questions. And in the next video, let's go to a poem on children, right? On children, that's also an important poem, because there 6 marks question will be asked. 6 ಅಂಕಗಳ ಪ್ರಶ್ನೆಯನ್ನ ಆ ಪದ್ಯದ ಮೇಲೆ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಯು ಮಸ್ಟ್ ಬಿ ರೆಡಿ ಟು ರೈಟ್ ದಿ ಸಮ್ಮರಿ ಆಫ್ ದಿ poem, and let's know how to answer
the question that comes from that poem on children. Right? Thank you very much.